ಬಿಗ್ ಬಾಸ್ನಲ್ಲಿ ಮನೆಯ ಕ್ಯಾಪ್ಟನ್ ಗಿಲ್ಲಿ ಅವರಿಗೆ ಒಂದು ಒಳ್ಳೆಯ ಅಪರ್ಚುನಿಟಿ ಸಿಗುತ್ತೆ. ತನ್ನ ಅಜನ್ಮ ವೈರಿ ಇಂಡಿಯಾ ಪಾಕಿಸ್ತಾನ್ ಥರ ಇರುವಂಥ ಅಶ್ವಿನಿ ಮೇಡಮ್ ಅವ್ರನ್ನ ಇವತ್ತು ಯಾವುದೇ ವ್ಯಕ್ತಿಗೆ ನಾಮಿನೇಟ್ ಮಾಡಬಾರ್ದು ಅನ್ನುವಂಥ ಒಂದು ರಿಸ್ಟ್ರಿಕ್ಷನ್ ಮೇಲೆ ಬಿಗ್ ಬಾಸ್ನ ಸೂಚನೆಯಂತೆ ನೀನು ಹೆಸರು ತಗೊಳ್ತೀಯ, ಯಾರನ್ನು ನಾಮಿನೇಷನ್ ಮಾಡಬಾರ್ದು ಆ ವ್ಯಕ್ತಿ ಅಂಥವ್ರ ಹೆಸರು ತಗೋ ಅಂತ ಹೇಳಿದಾಗ ನೇರವಾಗಿ ಅಶ್ವಿನಿ ಗೌಡ ಅವರ ಹೆಸರನ್ನು ತಗೊಳ್ತಾರೆ. ಹಾಗಾಗಿ ಈ ವಾರದ ನಾಮಿನೇಷನ್ನಲ್ಲಿ ಅಶ್ವಿನಿ ಗೌಡ ಅವರು ಯಾರನ್ನು ನಾಮಿನೇಷನ್ ಮಾಡುವಂಥ ಅವಕಾಶದಿಂದ ವಂಚಿತರಾಗ್ತಾರೆ. ಅದಕ್ಕೆ ಸ್ಪೆಷಲ್ ಪವರ್ ಪಡೆದಂಥ ಗಿಲ್ಲಿ ಅವರು ಅವ್ರನ್ನ ಆ ರೀತಿಯಾಗಿ ಅವರ ನಾಮಿನೇಟ್ ಮಾಡುವಂಥ ಅಧಿಕಾರವನ್ನು ಕಿತ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಈ ಸಂದರ್ಭದಲ್ಲಿ ಈ ಗಿಲ್ಲಿ ಅವ್ರು ಕೊಡೋ ಕಾರಣ ಅಂದರೆ ಈ ಅಮ್ಮ ಬರೀ ಯಾವುದೇ ರೀತಿಯ ಕೆಲಸಗಳನ್ನು ಮಾಡಲ್ಲ. ಮನೆಯಲ್ಲಿ ಮಾಡಿ ಅಂತ ಹೇಳಿದ್ರೆ ಬರೀ ಪೋಸ್ಟ್ಪೋನ್ ಮಾಡ್ತೀನಿ ಇವಾಗ ಮಾಡ್ತೀನಿ ಅಂತ ಹೇಳ್ತಾಳೆ. ಬರೀ ಸುಳ್ಳು ಹೇಳ್ತಾಳೆ. ಯಾರಾದರೂ ಜಗಳ ಮಾಡಿದಾಗ ನಿಂತು ನೋಡಿ ಅವ್ರ ಮೇಲೆ ನೀನು ಸರಿ ಮಾಡಿದೀಯ ಅಂತ ಹೇಳ್ತಾಳೆ ಬಿಟ್ರೆ, ಬೇರೆಯವ್ರನ್ನ ಪ್ರಚೋದನೆ ಮಾಡ್ತಾಳೆ ಬಿಟ್ರೆ ತಾನು ಮಾಡುವಂಥ ತಪ್ಪುಗಳನ್ನು ಒಪ್ಕೊಳ್ಳಲ್ಲ. ಹಾಗಾಗಿ ನಾನು ಆ ಅಮ್ಮನ್ನ ನಾಮಿನೇಟ್ ಮಾಡ್ತೀನಿ ಅಂತ ಹೇಳಿದಾಗ ಈ ಅಶ್ವಿನಿ ಗೌಡ ಕೂಡ ಕೌಂಟರ್ ಕೊಡ್ತಾಳೆ ಗಿಲ್ಲಿಗೆ, ನೀನೆಲ್ಲ ಸುಳ್ಳು ಹೇಳ್ತೀಯಪ್ಪ, ನೀನು ಇರೋದೇ ದೊಡ್ಡ ಸೋಂಬೇರಿ, ಬೇರೆಯವ್ರ ಕೆಲಸದ ಬಗ್ಗೆ ಹೇಳ್ತೀಯ ಅನ್ನುವಂಥ ಒಂದು ರೀಸನ್ನನ್ನು ಉತ್ತರ ಕೊಡ್ತಾಳೆ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ನೀನೇನು ಡಬ್ಬ ಹಾಕಿದೆಯಾ ಅನ್ನುವಂಥ ಮಾತನ್ನು ಗಿಲ್ಲಿ ಕೇಳ್ತಾರೆ ಅಶ್ವಿನಿ ಗೌಡರವರಿಗೆ. ನೀನೇನು ಡಬ್ಬ ಹಾಕಿದೆಯಾ ಅನ್ನುವಂಥ ಮಾತನ್ನು ಮರು ಪ್ರಶ್ನೆ ಕೇಳ್ತಾಳೆ ಅಶ್ವಿನಿ ಗೌಡರವರು. ಈ ರೀತಿಯಾಗಿ ಸಖತ್ತಾಗಿ ಟಾಂಗ್ ಕೊಡುತ್ತೆ. ಇದರಲ್ಲಿ ನಾನು ಕ್ಯಾಪ್ಟನ್ ಆಗಿರೋದಕ್ಕೆ ನಿನ್ನ ಅಧಿಕಾರವನ್ನು ಕಸ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ನೀನು ಕ್ಯಾಪ್ಟನ್ ಆಗೋಕ್ಕೆ ಲಾಯಕ್ಕಿಲ್ಲ, ಬರೀ ಸುಳ್ಳು ಹೇಳ್ತೀಯ, ಬರೀ ಸೋಂಬೇರಿ ಇದೆ ಅನ್ನೋ ಮಾತನ್ನು ಹೇಳಿದಾಗ ಅದೇ ಸೋಂಬೇರಿ ಇವತ್ತು ಕ್ಯಾಪ್ಟನ್ ಆಗಿ ನಿನ್ನ ಮುಂದೆ ನಿಂತಿದ್ದೀನಿ, ನಿನ್ನ ಪವರನ್ನು ಕಸ್ಕೊಂಡಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಇಲ್ಲಿ ಅಶ್ವಿನಿ ಗೌಡ ಈ ವಾರ ಯಾರನ್ನು ನಾಮಿನೇಟ್ ಮಾಡುವ ಅಧಿಕಾರವನ್ನು ಕಳೆದುಕೊಳ್ತಾರೆ ಅಂತಲೇ ಹೇಳ್ಬೋದು. ವೀಕ್ಷಕರೇ, ನಂತರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಈ ಅಮ್ಮನು ಕೂಡ ನಾಮಿನೇಷನ್ನಲ್ಲಿ ಬೀಳ್ತಾರೆ ಈ ವಾರದಲ್ಲಿ ಅಂತಲೇ ಹೇಳ್ಬೋದು. ವೀಕ್ಷಕರೇ, ನೀನು ಕ್ಯಾಪ್ಟನ್ ಆದ ತಕ್ಷಣ ನಿನಗೇನು ಕೊಂಬರಲ್ಲ, ನೀನೇನು ದೊಡ್ಡ ಇದಲ್ಲ ನಾಮಿನೇಟ್ ಮಾಡೋಕ್ಕೆ, ಸೂಕ್ತ ಕಾರಣನೂ ಕೂಡ ಕೊಡಲ್ಲ. ನೀನು ಸುಮ್ಮನೆ ಒಂದು ಅಧಿಕಾರ ಸಿಕ್ತಂತೇಳಿ ನನ್ನನ್ನು ಈ ಥರ ನಾಮಿನೇಟ್ ಮಾಡುವ ಅಧಿಕಾರವನ್ನು ಕಿತ್ಕೊಳ್ತದೆಯಾ, ನೀನು ಕ್ಯಾಪ್ಟನ್ಗೆ ಲಾಯಕ್ಕೆ ಇಲ್ಲ ಅನ್ನುವಂಥ ಖಡಕ್ ಉತ್ತರವನ್ನು ಕೊಡ್ತಾಳೆ. ನೀನು ಸುಳ್ಳು ಈ ಥರ ಎಲ್ಲ ಮಾಡ್ತಾ ಹೋದರೆ ನೀವು ಒಳ್ಳೆ ತಕ್ಕ ಶಾಸ್ತಿ ಆಗುತ್ತೆ ಮುಂದೆ ಅನ್ನುವಂಥ ವಾರ್ನಿಂಗನ್ನು ಕೊಡ್ತಾರೆ. ವೀಕ್ಷಕರೇ, ತದನಂತರದಲ್ಲಿ ನೋಡಿ ನಾಮಿನೇಟ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ರಕ್ಷಿತಾ ಶೆಟ್ಟಿ ಅವರು ಬಂದುಬಿಟ್ಟು ಕಾವ್ಯ ಹಾಗೂ ಸ್ಪಂದನ ಅವ್ರನ್ನ ನೇರವಾಗಿ ನಾಮಿನೇಟ್ ಮಾಡ್ತಾರೆ. ಸ್ಪಂದನ ಅಂತೂ ಈ ಮನೆಯಲ್ಲಿ ಇದಾರೋ ಇಲ್ವೋ ಅಂತ ಗೊತ್ತಿಲ್ಲ, ಬೇರೆ ಬರೀ ಬುಕ್ಗಳನ್ನು ಓದ್ಕೊಂಡು ಈ ಮನೆಯಲ್ಲಿ ಇಷ್ಟು ದಿನ ಬಂದುಬಿಟ್ಟಿದ್ದಾಳೆ. ಯಾವುದು ಟಾಸ್ಕ್ ಅಂತ ಆಡಲ್ಲ, ಯಾವುದು ಆ್ಯಕ್ಟಿವ್ ಅಂತಿಲ್ಲ, ಯಾರ ಜೊತೆನೂ ಇನ್ವಾಲ್ವ್ ಆಗಿ ಎಲ್ಲರ ಜೊತೆ ಒಂದಾಗಿ ಇರಲ್ಲ, ತಂದೇನೋ ತಾನೇನೋ ಅನ್ನೋ ರೀತಿಯಿಂದ ಇರ್ತಾಳೆ. ಇದು ಈ ಅಮ್ಮ ಯಾವುದಕ್ಕೂ ಉಪಯೋಗ ಇಲ್ಲ, ಈ ಅಮ್ಮ ಮನೆಗೆ ಹೋಗೋಕ್ಕೆ ನಾನು ನಾಮಿನೇಟ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅಲ್ಲಿ ಆ ಅಮ್ಮನವರು ಡೈರೆಕ್ಟಾಗಿ ಕೌಂಟರ್ ಕೊಡ್ತಾಳೆ ರಕ್ಷಿತಾ ಶೆಟ್ಟಿಗೆ, ನೀನು ಉಪಯೋಗ ಇಲ್ಲ, ನಿನ್ನಿಂದಾನೇ ಮೊನ್ನೆ ಮಾಳು ಮನೆ ನಾಮಿನೇಟ್ ಆಗಿ ಹೋಗಿದ್ದು ಅಂತೆಲ್ಲ ಈ ಥರ ಎಲ್ಲ ಮರು ಉತ್ತರವನ್ನು ಕೊಡ್ತಾಳೆ. ವೀಕ್ಷಕರೇ, ಇಲ್ಲಿ ಕಾವ್ಯಗೆ ರಕ್ಷಿತಾ ಶೆಟ್ಟಿ ಒಂದೇ ಒಂದು ಕಾರಣವನ್ನು ಕೊಟ್ಟಿರ್ತಾಳೆ, ಅದಕ್ಕೆ ಇಬ್ಬರಿಗೂ ಟಕ್ಕರ್ ಬೀಳುತ್ತೆ. ಇದರಲ್ಲಿ ರಕ್ಷಿತಾ ಶೆಟ್ಟಿಗಿಂತ ಈ ಕಾವ್ಯ ಎಲ್ಲೋ ವೀಕ್ ಅಂತ ಅನ್ನಿಸ್ತಾಳೆ. ಮಾತಾಡೋದು ಬಿಟ್ಟರೆ, ಹಲ್ ಕಿಶೋದು ಬಿಟ್ಟರೆ ಯಾವುದರಲ್ಲೂ ಈ ಅಮ್ಮ ಉಪಯೋಗ ಇಲ್ಲ ಅಂತಲೇ ಹೇಳ್ಬೋದು. ಇವತ್ತು ಗಿಲ್ಲಿ ನೆರಳಲ್ಲಿ ಬರ್ತಾ ಇದ್ದಾಳೆ. ಕೊನೆಯವರೆಗೂ ಈ ಅಮ್ಮ ಇರೋಲ್ಲ, ಯಾಕಂದರೆ ಬಿಗ್ ಬಾಸ್ನಲ್ಲಿ ಎರಡೆರಡು ಒಬ್ಬರು ಪೇರಾಗಿ ಯಾರಿರ್ತಾರೆ ಆ ಪೇರ್ಗಳಲ್ಲಿ ಒಬ್ಬೊಬ್ಬರು ಮನೆಗೆ ಹೋಗ್ತಾ ಇದ್ದಾರೆ. ಭಾಳಷ್ಟು ಜನ ಈ ಥರ ಮನೆಗೆ ಹೋಗಿದ್ದಾರೆ. ಬರುವ ವಾರದಲ್ಲಿ ಅಥವಾ ಇನ್ನೊಂದು ವಾರದಲ್ಲಿ ಇನ್ನು 3 ವಾರ ಇದೆ ಫೈನಲ್ಲು, ಅದರಲ್ಲಿ ಕಾವ್ಯನು ಮನೆಗೆ ಹೋಗ್ತಾಳೆ. ಯಾಕಂದರೆ ಒಂದೊಂದು ಪೇರಲ್ಲಿ ಒಬ್ಬೊಬ್ಬ ಜೋಡಿಯನ್ನು ಮನೆಗೆ ಕಳಿಸ್ತಾ ಇರ್ತಾರೆ. ಆ ರೀತಿಯಾಗಿ ಕಾವ್ಯ ಕೂಡ ಮನೆಗೆ ಹೋಗ್ತಾಳೆ ಅನ್ನುವಂಥ ಮಾತನ್ನು ಖಂಡಿತ ನಾನು ಹೇಳ್ತೇನೆ. ವೀಕ್ಷಕರೇ, ನಂತರದಲ್ಲಿ ಧನುಷ್ ಗೌಡ ಅವರು ಬರ್ತಾರೆ. ಧ್ರುವಂತ್ ಹಾಗೂ ಅಶ್ವಿನಿ ಗೌಡರವ್ರನ್ನ ನಾಮಿನೇಟ್ ಮಾಡ್ತಾರೆ. ನಂತರದಲ್ಲಿ ಮತ್ತೊಂದು ಅವಕಾಶ ರಕ್ಷಿತಾ ಶೆಟ್ಟಿಗೆ ಸಿಕ್ಕಾಗ ಕಾವ್ಯ ಮತ್ತು ರಾಶಿಕಾ ಶೆಟ್ಟಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಈ ರೀತಿಯಾಗಿ ಇವತ್ತು 3 ಜನ ನಾಮಿನೇಟ್ ಆಗಿದ್ದಾರೆ. ವೀಕ್ಷಕರೇ, ಇವತ್ತೇನು ನಾಮಿನೇಷನ್ ಆಯ್ತಲ್ಲ, ರಕ್ಷಿತಾ ಶೆಟ್ಟಿ ಅವರಿಗೆ 2 ಅವಕಾಶ ಸಿಕ್ಕಿರುತ್ತೆ. ಯಾರು ಫಸ್ಟ್ ರೌಂಡ್ ಆ ಒಂದು ಆಕ್ಟಿವಿಟಿ ಇರುತ್ತೆ ಅದರಲ್ಲಿ ಗೆದ್ದವರಿಗೆ ಇದರಲ್ಲಿ ನಾಮಿನೇಟ್ ಮಾಡುವ ಅಧಿಕಾರ ಸಿಕ್ಕಿರುತ್ತೆ. ಆ ಪ್ರಕಾರವಾಗಿ ರಕ್ಷಿತಾ ಶೆಟ್ಟಿ ಅವರು 2 ಸಾರಿ ಅವಕಾಶವನ್ನು ಪಡಿತಾರೆ. 2 ಸಾರಿನಲ್ಲೂ ಒಂದು ಸಾರಿ ಸ್ಪಂದನ ಹಾಗೂ ಕಾವ್ಯನ ನಾಮಿನೇಟ್ ಮಾಡಿದರೆ, ಇನ್ನೊಂದರಲ್ಲಿ ಕಾವ್ಯ ಹಾಗೂ ರಾಶಿಕಾ ಶೆಟ್ಟಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಇದರಲ್ಲಿ ಕ್ಯಾಪ್ಟನ್ ಆದಂತಹ ಗಿಲ್ಲಿ ಅವರಿಗೆ ಒಂದು ವಿಶೇಷ ಅಧಿಕಾರ ಇರುತ್ತೆ. ಈ ಇಬ್ಬರನ್ನ ನಾಮಿನೇಟ್ ಮಾಡಿರ್ತಾರಲ್ಲ, ಅದರಲ್ಲಿ ಒಬ್ಬರನ್ನ ಸೇವ್ ಮಾಡಿ ಒಬ್ಬರನ್ನ ನಾಮಿನೇಟ್ ಮಾಡುವಂಥ ಅವಕಾಶ ಈ ಗಿಲ್ಲಿಗಿರುತ್ತೆ. ಈ ವಿಚಾರದಲ್ಲಿ ನೋಡಿ ರಕ್ಷಿತಾ ಶೆಟ್ಟಿ ಅವರು 2 ಸಾರಿ ಕಾವ್ಯ ಅವರ ಹೆಸರನ್ನು ನಾಮಿನೇಟ್ ಮಾಡ್ತಾಳೆ. ಆದರೆ 2 ಸಂದರ್ಭಗಳಲ್ಲೂ ಗಿಲ್ಲಿ ಅವರು ರಕ್ಷಿತಾ ಶೆಟ್ಟಿ ಅವರ
ಏನು ಕೊಟ್ಟಿರುವ ಕಾರಣಗಳು ಕಾವ್ಯಳ ವಿಷಯದಲ್ಲಿ ಸರಿ ಇಲ್ಲ ಅಂತೇಳಿ ಕಾವ್ಯಳನ್ನು ಎರಡೂ ಸಂದರ್ಭದಲ್ಲಿ ಸೇವ್ ಮಾಡ್ತಾರೆ. ಆ ಪ್ರಕಾರವಾಗಿ ಕಾವ್ಯ ಸ್ಪಂದನ ಇದ್ದಲ್ಲಿ ಸ್ಪಂದನ ನಾಮಿನೇಟ್ ಮಾಡಿ ಕಾವ್ಯನ ಕಾಪಾಡ್ತಾರೆ. ಇನ್ನೊಂದು ಸಂದರ್ಭದಲ್ಲಿ ರಾಶಿಕಾ ಶೆಟ್ಟಿ ಹಾಗೂ ಕಾವ್ಯ ಇದ್ದ ಸಂದರ್ಭದಲ್ಲಿ ರಾಶಿಕಾ ಶೆಟ್ಟಿ ಅವ್ರನ್ನ ನಾಮಿನೇಟ್ ಮಾಡಿ ಕಾವ್ಯ ಅವ್ರನ್ನ ಕಾಪಾಡ್ತಾರೆ. ಈ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡೋದ್ರಲ್ಲಿ ಕೊಟ್ಟಿರುವ ಕಾರಣಗಳು ಸರಿ ಇಲ್ವಂತೆ. ಉಳಿದಂತೆ ಈ ರಕ್ಷಿತಾ ಶೆಟ್ಟಿ ಇವರಿಗೆ ಯಾರು ಸ್ಪಂದನಗೆ ಹಾಗೂ ರಾಶಿಕಾ ಶೆಟ್ಟಿ ಅವ್ರಿಗೆ ಕೊಟ್ಟಿರೋ ಕಾರಣಗಳು ಕರೆಕ್ಟ್ ಆಗಿದಾವಂತೆ. ನೋಡಿ ಯಾವ ಥರ ಇದೆ ಇಲ್ಲಿ. ಕಾವ್ಯನ ಫೇವರ್ ಮಾಡ್ತಾ ಇದ್ದಾರೆ ಗಿಲ್ಲಿ ಅವರು. ಎಲ್ಲ ಒಂದು ಕಡೆ ತನ್ನ ಪೈರ್ ಆಗಿರುವಂಥ ಕಾವ್ಯಳನ್ನ, ತನ್ನ ಫ್ರೆಂಡ್ ಆಗಿರುವಂಥ, ತನ್ನ ಜೊತೆಗಾತಿ ಆಗಿರುವಂಥ ಕಾವ್ಯಳನ್ನ ಈ ಗಿಲ್ಲಿ ಅವರು ಫೇವರಿಸಮ್ ಮಾಡಿ ಒಂದು ಕಡೆ ಅವ್ರನ್ನ ಕಾಪಾಡ್ತಾ ಬರ್ತಿದ್ದಾರೆ. ಎಲ್ಲ ಒಂದು ಕಡೆ ಹೇಳ್ತಾರೆ, ಇಲ್ಲ ನಾನು ಯಾರನ್ನೂ ಫೇವರಿಸಮ್ ಮಾಡಮ್ಮ, ಗಿಲ್ಲಿ ಹತ್ರ ಯಾವುದು ಫೇವರಿಸಮ್ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಕಾವ್ಯಳ ಪರವಾಗಿ ಪಕ್ಷಪಾತ ಮಾಡಿ ಎರಡೂ ಸಂದರ್ಭಗಳಲ್ಲೂ ಕಾವ್ಯಳನ್ನ ಈ ವಾರದಲ್ಲಿ ನಾಮಿನೇಟ್ ನಿಂದ ಬಚಾವ್ ಮಾಡ್ತಾರೆ. ಇನ್ನೂ ನಾಮಿನೇಷನ್ ಮಾಡುವಂಥವ್ರು ಬಹಳ ಜನ ಇದ್ದಾರೆ, ಬಹಳ ಸಂದರ್ಭ ಇದೆ. ಅದರಲ್ಲಿ ಎಷ್ಟು ಜನ ಕಾವ್ಯಳ ಹೆಸರನ್ನ ತಗೊಳ್ತಾರೆ ನೋಡಬೇಕು. ಎಷ್ಟು ಸಾರಿ ಗಿಲ್ಲಿ ಕಾವ್ಯಳನ್ನ ಕಾಪಾಡ್ತಾಳೆ ನಾಮಿನೇಷನ್ನಿಂದ ಅಂತಲೂ ನೋಡಬೇಕಾಗತ್ತೆ ವೀಕ್ಷಕರೇ ಇವತ್ತು. ಇಲ್ಲಂದರೆ ಈ ಗಿಲ್ಲಿ ಈ ವ್ಯಕ್ತಿತ್ವದಿಂದ ಎಲ್ಲೋ ಒಂದು ಕಡೆ ಸಣ್ಣವರಾಗ್ತಾ ಇದ್ದಾರೆ, ಜನ ನೋಡ್ತಾ ಇದ್ದಾರೆ. ಕರ್ನಾಟಕದ ಜನ ಏನು ದಡ್ಡರಲ್ಲ, ವೋಟರ್ಸ್ ಏನು ಮಬ್ಬರಲ್ಲ, ಬುದ್ಧಿವಂತರೇ. ಗಿಲ್ಲಿಗಿಂತ ಬುದ್ಧಿವಂತರು ಬಹಳಷ್ಟು ಜನ ಇದ್ದಾರೆ ಕರ್ನಾಟಕದಲ್ಲಿ. ಅವ್ರಿಗೆ ಅವಕಾಶ ಸಿಕ್ಕಿರಲ್ಲ, ಇವರ ಅವಕಾಶ ಸಿಕ್ಕಿದೆ. ಇದನ್ನು ನಾನು ಈ ಅವಕಾಶಕ್ಕೆ ಲಾಯಕ್ಕಲ್ಲ ಅಂತ ಈ ಗಿಲ್ಲಿ ಅವರು ತೋರಿಸ್ಕೊಡ್ತಾ ಇದ್ದಾರೆ. ಯಾಕಂದರೆ ಎರಡೂ ಸಂದರ್ಭಗಳಲ್ಲೂ ಕಾವ್ಯಗೆ ಕೊಟ್ಟಿರುವ ಕಾರಣಗಳು ಸರಿ ಇಲ್ಲಂತೆ ರಕ್ಷಿತಾ ಶೆಟ್ಟಿ. ಹಾಗಾದರೆ ಇವ್ರ ಪ್ರಕಾರ ಏನು? ಈ ಸ್ಪಂದನಗೆ ಮತ್ತು ರಾಶಿಕಾ ಶೆಟ್ಟಿ ಅವರಿಗೆ ಕೊಟ್ಟಿರುವ ಕಾರಣಗಳು ಸರಿಯಂತೆ. ಇವರು ಕಾವ್ಯ ಮೇಲೆ ಕೊಟ್ಟಿರುವಂಥ ಕಾರಣಗಳು ಮಾತ್ರ ಸರಿ ಇಲ್ವಂತೆ. ರಾಶಿಕಾ ಶೆಟ್ಟಿ ಹಾಗೂ ಸ್ಪಂದನ ಅವರಿಗೆ ನಾಮಿನೇಟ್ ಮಾಡುವಾಗ ಕೊಟ್ಟ ಕಾರಣಗಳು ಸರಿ ಇದಾವಂತೆ. ಇದು ಗಿಲ್ಲಿಯ ವ್ಯಕ್ತಿತ್ವ. ನೋಡಿ, ಕರ್ನಾಟಕದ ಜನ ಗಿಲ್ಲಿಗೆ ವೋಟ್ ಹಾಕಿ 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 ಪ್ರತಿ ಸಂದರ್ಭದಲ್ಲಿ ನಂಬರ್ 1 ಸ್ಥಾನದಲ್ಲಿ ಕೂಡಿಸ್ತಾ ಇದ್ದೀವಿ. ಏನು ಟ್ರಿಕ್ಸ್ ಇದೋ, ಏನು ಸ್ಟ್ರಾಟಜಿ ಇದೋ ಗೊತ್ತಿಲ್ಲ ಗಿಲ್ಲಿ ಅವ್ರದ್ದು. ಇವ್ರಿಗೆ ಗೊತ್ತಿಲ್ಲ, ಪೇರ್ ಆಗಿ ಇರುವಂಥವ್ರು ಫೈನಲಲ್ಲಿ ಯಾರೂ ಹೋಗಲ್ಲ. ಗಿಲ್ಲಿ ಆ ಥರ ಕಾವ್ಯಳನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾನೆ ಅನ್ಸುತ್ತೆ. ಯಾಕಂದರೆ ಕಾವ್ಯ ಕೂಡ ಸ್ವಲ್ಪ ಓಟ್ ಇದೆ ಜನರಿಂದ. ಹಾಗಾಗಿ ಆ ಓಟನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದ್ರಲ್ಲಿ ಗಿಲ್ಲಿ ನಿರತನಾಗಿದ್ದಾನೆ ಅಂತಲೇ ಹೇಳೋದು ವೀಕ್ಷಕರೇ. ರಕ್ಷಿತಾ ಎಲ್ಲೋ ಒಂದು ಕಡೆ ಮುಗ್ಧ ಹುಡುಗಿ, ತನಗೆ ತಿಳಿದಿದ್ದನ್ನು ಹೇಳ್ತಾಳೆ. ಯಾರು ಹೇಳ್ಕೊಟ್ಟಿದ್ದನ್ನು ಅಥವಾ ಸಿಚುವೇಶನ್ ತಕ್ಕಂಗೆ ಅಲ್ಲ, ಆ ವಾರದಲ್ಲಿ ಅವರವರ ವ್ಯಕ್ತಿತ್ವ, ಅವರವರ ನಡತೆ, ಅವರವರ ಟಾಸ್ಕ್ಗಳು ತಕ್ಕಂಗೆ ಹೇಳ್ತಿರ್ತಾಳೆ ಅನ್ನುವಂಥದ್ದನ್ನು ಮರಿಬಾರ್ದು ವೀಕ್ಷಕರೇ. ಇನ್ನೊಂದು ಸಂದರ್ಭದಲ್ಲಿ ಈ ಸ್ಪಂದನ ರಕ್ಷಿತಾ ಶೆಟ್ಟಿ ಜೊತೆ ಜಗಳ ಮಾಡ್ತಾಳೆ. ಇವತ್ತಿನ ಪ್ರೋಮೋದಲ್ಲಿ ಬರ್ತಾ ಇದೆ, ಇವತ್ತು ಬಿಡುಗಡೆಯಾಗಿದೆ ಅದು. ಅದರಲ್ಲಿ ಹೇಳ್ತಾಳೆ, ನೀನು ಮಾಳು ಮನೆಗೆ ಹೋಗೋದಕ್ಕೆ ನೀನೇ ಕಾರಣ ಅನ್ನುವಂಥ ರೀಸನನ್ನು ಸ್ಪಂದನ ಅವರು ಮತ್ತೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಕೊಟ್ಟಿದ್ದಾರೆ. ಅದಕ್ಕೆ ರಕ್ಷಿತಾ ಶೆಟ್ಟಿ ಒಪ್ಪಲ್ಲ. ಯಾಕಂದರೆ ಮಾಳು ಅವ್ರನ್ನ ಬಹಳಷ್ಟು ಫೇವರ್ ಮಾಡಿದರು ರಕ್ಷಿತಾ ಶೆಟ್ಟಿ ಅವರು. ಯಾವುದು ಟಾಸ್ಕ್ಗಳಂತ ಬಂದಾಗ ಅವರಿಗೆ ಅವಕಾಶಗಳನ್ನು ಕೊಡಿಸ್ತಾ ಇದ್ಲು. ಸೀಕ್ರೆಟ್ ರೂಮ್ನಲ್ಲಿದ್ದಾಗಲೂ ಕೂಡ ಮಾಳು ನಿಪ್ನಾಳ್ ಅವ್ರಿಗೆ ಹೆಚ್ಚಿನ ಇದನ್ನು ಕೊಟ್ಟಿದ್ರು, ಅವಕಾಶಗಳನ್ನು ಕೊಡೋಕೆ. ಧ್ರುವಂತ್ ಅವ್ರ ಜೊತೆ ಜಗಳ ಮಾಡಿದ್ರು. ಯಾವಾಗಲೂ ಧ್ರುವಂತ್ ಅವ್ರನ್ನ ಎದುರು ಮಾಡಿ ಮಾಳು ಅವ್ರನ್ನ ಕಾಪಾಡೋಕೆ ಈ ಸೀಕ್ರೆಟ್ ರೂಮ್ನಿಂದ ಪ್ರಯತ್ನ ಮಾಡಿದ್ದು ನಾವೆಲ್ಲ ನೋಡಿರ್ತೀವಿ ವೀಕ್ಷಕರೇ. ಹಾಗಾಗಿ ಈ ಬಾಯಿ ಬಡಿಕೆ ಏನಿದಾಳಲ್ಲ ಸ್ಪಂದನ, ಬರೀ ಬಾಯಲ್ಲಿ ಒದರಾಡೋದು ನೋಡಿ. ಆ ಅಮ್ಮ ಒದರಾಡೋದು ನೋಡಿ, ಒಂದು ಸಾರಿ ವಿಡಿಯೋ ನೋಡಿ, ಒದರಾಡ್ತಾಳೆ. ಆ ಬಿಗ್ ಬಾಸ್ನ ಸ್ಪೀಕರೇ ಹೊಡೆದೋಗಿರ್ತಾನೆ ಆ ಥರ ಒದರಾಡ್ತಾಳೆ. ಟಾಸ್ಕ್ಗಳಂತ ಬಂದಾಗ, ಆ್ಯಕ್ಟಿವಿಟೀಸ್ ಅಂತ ಬಂದಾಗ ಎಲ್ಲಿ ಉಪಯೋಗ ಇಲ್ಲ. ಡ್ಯಾನ್ಸ್ ಅಂತ ಬಂದಾಗನೂ ಏನಿಲ್ಲ, ಸುಮ್ಮನೆ ಇಷ್ಟೆಲ್ಲ ಆಡ್ಸೋದ್ರ ಬಿತ್ತು ಏನೇನಿಲ್ಲ. ರಕ್ಷಿತಾ ಶೆಟ್ಟಿ ಮುಂದೆ ಸ್ಪಂದನ ನಿಲ್ಲಿಸ್ರಿ, ಡ್ಯಾನ್ಸ್ ಮಾಡಲಿ. ಡ್ಯಾನ್ಸ್ ಕಾಂಪಿಟೇಷನಲ್ಲೇ ಒಂದು ಇಡೀ ಬಿಗ್ ಬಾಸ್ನವ್ರು ಯಾರು ಗೆಲ್ತಾರಂತೆ ಗೊತ್ತಾಗುತ್ತೆ. ಈ ಯು ಬಿ ಎಸ್ ಸ್ಪಂದನ ಅಂತಂದು